विरोधक हे फक्त संधी साधू आहेत. आता शिवसेना आहे, परत काही दिवसांनी काँग्रेसमध्ये जातील याचा काही भरोसा नाही, अशी टीका अक्कलकोटचे आमदार सचिन कल्याण शेट्टी यांनी केली आहे. कल्याण शेट्टी हे जिल्हा परिषद आणि पंचायत समितीच्या निवडणुकीच्या प्रचारादरम्यान बोलत होते. त्यांनी कन्नडमध्ये जोरदार भाषण केलं. बघा कल्याण शेट्टी यांचं भाषण. ಎಲ್ಲರಿಗೂ ವಿಕಾಸದ ಭಾಷಣ ಮಾಡೋದು. ನನಗೆ ಹೇಳ್ರಿ ಕಾಂಗ್ರೆಸ್ ಬಾಯ ಕಾಂಗ್ರೆಸ್ ಬರ್ಲತ್ತ ಯಾರು ಮೊದಲಿನ ಕಾಂಗ್ರೆಸ್ ಈಗಿನ ಶಿವಸೇನಾ ಮತ್ತೆ ಈ ಸದ್ಯಕ್ಕೆ ಶಿವಸೇನಾ ವಿಧಾನಸಭಾ ಹತ್ತಾರ ಮತ್ತೆ ಏನ್ ಕಾಂಗ್ರೆಸ್ ಕೊಡ್ತಾರೋ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತು. ನಮ್ದು ಎಷ್ಟು ಖರೇನೆ ಸುಳ್ಳ ಅಂದ್ರೆ ಬರ ವಿಧಾನಸಭಾ ಎಲೆಕ್ಷನ್ ಏನಾಗೋದು ಭಾಜಪನ್ ಉಳ್ಯದೆ ಇಂಥ ದೊಡ್ಡ ಪಾರ್ಟಿ ಏನ್ ಜಾಗ ಬಿಡ್ತಾರಲ್ಲ ನಮ್ದು ಏಕನಾಥ್ ಶಿಂದೆ ಸಾಹೇಬ್ರ ಉದ್ಯೋಗ ಆಗದೆ ಇವ್ರು ಏನ್ ಮಾಡೋರ ನನ್ ಗಾಡ ಕೊಂಡ್ರ ಅವ್ರ ಇದು ತಿಳಿಯಬಾರ್ತದ ಎಲ್ಲಿ ಹೋಗೋರು ನಿಮ್ಗೆಲ್ಲರಿಗೆ ಗುರ್ತದ. ಅದು ಸದ್ಯ ಎದ್ದು ಶಿವಸೇನಾ ಮುಂದಿನ ದವರು ಸೋಮೇಶ್ವರ ಹಣಮಂದವ್ರಿಗೆ ಏನ್ ಮನುಷ್ಯನಾಗದ ಏನ್ ಬುದ್ಧಿ ಕೊಡ್ತಾರ ಹಂಗ ಮಾಡ್ತಾರೆ. ಇವರೆಲ್ಲ ಭಾಷಣ ಕೇಳಿ ಸಚಿನ್ ಕಲ್ಯಾಣ್ ಶೆಟ್ಟಿ ಸುಮಾರ ಭಾಜಪ್ ಸುಮಾರ ಹಾಂಗ ಹಿಂಗ ನಾ ಎಲ್ಲಾ ಭಾಷಣದಾಗ ಹೋಗ್ತದ. ಸಚಿನ್ ಕಲ್ಯಾಣ್ ಶೆಟ್ಟಿ ಚಲೋ ಏನ್ ಸುಮಾರ ಬಿಡ್ರಿ, ಭಾಜಪ್ ಚಲೋ ಏನ್ ಸುಮಾರು ಬಿಡ್ರಿ. ಸಚಿನ್ ಕಲ್ಯಾಣ್ ಶೆಟ್ಟಿಗೆ ನೀವೆಲ್ಲರೂ ಈ ತಾಲೂಕದ ಜನತ 2 ಸಲ ಗೆದ್ದು ಕೊಟ್ರಿ, 40 ಸಾರಿ ಗೆದ್ದು ಕೊಟ್ರಿ, 50 ಸಾರಿ ಗೆದ್ದು ಕೊಟ್ರಿ. ಅದು ನಾ ಚಲೋ ಐತೆ ಸುಮಾರು ಇದ್ದ ನೀವು ಹೆಂಗಿದ್ರಿ ಈ ತಾಲೂಕಾ ಜನತ ಹೇಳುತ್ತು. ಬಟ್ ನೀವು ಯಾರೇ ಮತ ಬಿಡು ಬರ್ತೀರಿ. ನಮ್ ನೇತಾ ಮಂದಿ ಹ್ಯಾಂಗ್ ಭಾಷಣ ಮಾಡಿದ್ರು, ನಾವ್ ಇದು ಮಾಡಿದೆವು, ನಾವು ಅದು ಮಾಡಿದೆವು. ನೀವು ಯಾರು ಹೇಳಿದ್ರೆ ಸಲಹೆ ಬಂದು ನುಸ್ತಾ ಟೀಕಾನೆ ಎಂದರೆ ಇಲೆಕ್ಷನ್ ಮಾಡಾಳ ಈ ತಾಲೂಕಾದ ರಾಜಕಾರಣ ಪೈಲಾ ಸಲ ಇದು ಪದ್ಧತಿ ಶುರುವಾಯ್ತು. ವಿಕಾಸ್ ಕೆಲಸ ಮಾಡಿ ರಾಜಕಾರಣ ಮಾಡ್ಲಿಕ್ಕೆ ಬರ್ತದ. ಇದು ಪಾಯಂಡ, ಇದು ಪದ್ಧತಿ, ಇದು ನಂದ್ ಹಿಂದಿನ ಶುರುವಾಯ್ತು. ಈ ದಿನ ಇವ್ರ ತಲೆಗೆ ಏನಿತ್ತು ಇಲೆಕ್ಷನ್ ಬರೀ ಉಡಿಸ್ರಿ ತಿನ್ಸ್ರಿ ಉಡಿಸ್ರಿ ಏನ್ ಮಾಡೋದು ಮಾಡ್ರಿ, ಇಲೆಕ್ಷನ್ ಗೆದ್ದೀವಿ ಮತ್ತ ಆ ಕಡೆ ಬೇಪತ್ತ ಮಂದಿ ವಿಕಾಸ ಬೇಕಾಗಿಲ್ಲ. ಈಗ ನಾನು ಅಂದಿರಿ ನುಸ್ತಾ ವಿಕಾಸ ಇದ್ದೀರಿ ಏನೇನ್ ಮಾಡ್ಲು ಗೊತ್ತೀರಿ. ನಾ ಇಂದು ಬಹಳ ಆಫೀಸ್ದಾಗ ಹೊಂಟಿತ್ತದ. ನಾ ಅಂತ ಥೋಡಿ ಸಲಗರ್ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿದು ಏನೇನ್ ಮಾಡಿದ್ ಥೋಡಿ ಕೆಲ್ಸಿಂದ ಯಾದಿಯಾಗಿ ಕೊಡ್ರಿ. ಈ ಯಾದಿ ಘಟ್ಟ ತೊಗೊಂಬಂದಿತ್ತು. ಸಲಗರ್ ಬತ್ತು, ಕಂಟಳಿ ಬತ್ತು, ಮಿರ್ಸ್ಗಿ ಬತ್ತು, ಸಂಗೊಳ್ಗಿ ಬತ್ತು, ಮತ್ತೆ ಹೋಗೋದು ಚಿಕ್ಕಳಿ, ಹತ್ತಿಕಣ, ಬಾಸಗಿ, ನಿಮ್ಗೈ ತೋಗಣಿ ಯಾದಿನ ತೊಗೊಂಬಂದಿದ್ದು. ಹೋಗಳಾಗ ಇಟ್ಟು ಹೋತ ಗ್ರಾಮ ಪಂಚಾಯತ್ದಾಗ ಗೌಡ್ರಿಗೆ ಇಟ್ಟು ಬಿಡ್ರಿ. ನಾಳೆ ಯಾರಿಗೆ ನೋಡಾದಾಗ ಸಚಿನ್ ದಾದ ಖಾಲಿಕ್ ಆಗತ್ತಂದ ನೀ ಹಂಚ್ಕೊಡ. ನುಸ್ತಾ ಸಲಗರದಾಗಿ ಓದ್ಬೇಕಂದ अंडर यादी सार्वजनिक दहन भूमि 6 लाख रुपए कक्का नगर इथे सिमेंट बंदिश गटर 5 लाख, अण्णाभाऊ साठे नगर 4 लाख, 24 लाख सर्व भीमनगर बुधवार साठी 8 लाख रुपये मल्लिकार्जुन सभा मंडप गाव अंतर्गत सिमेंट रस्ता 5 लाख, सभा मंडप शरण बसवेश्वर 8 लाख अंतर्गत काही मंजूर काही ಮಾಡ್ಲು ಹೋಗ್ತಾರ. ಹಿಂಗೆ ಯಾದಿನೇ ಅದು. ಸೋಮೇಶ್ವರ್ 25 लाख ಕೆಲಸ ಆಗ್ಯದ. ದಮ್ 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 ಇದು ಸಲಗಾರನೇ ಹೇಳುವಂತ ಒಂದು ಪಾಲು ಹೋದ ಈ ಕಡೆ. ಇದು ಬಾಕಿದವರು ಇದು ಬೋಸ್ಗಿದಾವ, ಇವ್ ಮತ್ತೆ ನೋಡ್ರಿ ತೋಗಣಿದಾವ, ಮುಂಬರ್ಗಿದಾವ, ಎಲ್ಲನೇ ಹೋಗಿ ಇಲ್ಲಿ ಇಟ್ಟು ಹೋಗಳ ಗ್ರಾಮ ಪಂಚಾಯತ್ ಇಡ್ಲು ಕಸ್ಕೊಂಡ್ ನೋಡ್ರಿ. ನಾವು ಯಾನ್ ಹೇಳ್ಕೊತಿದ್ದೆವು, ನಾವು ಯಾನಾಗ ಮಂದಿ ಸಲ ದುಡಿದು ನಿಮ್ಮ ಮತ ಬಿಡ್ಬೇಕು. ನೀವ್ ಯಾನ್ ಹೇಳ್ತೀರಿ ಅವ ಸುಮಾರ ಆಗ ನಾವು ಸುಮಾರು ಬಿಡ್ರಪ್ಪ. ನೀವು ಯಾನ್ ದೀಪ ಹಚ್ಚಿರಿ ಹೇಳ್ರಿ. 17 ವರ್ಷ ತಾಲೂಕಾ ನೇತೃತ್ವ ನಿಮ್ ಕಡೆ ಇತ್ತು. ಇಂದು ಮಗನಿಗೆ ಸಿದ್ದು ಬಾಕಿ ಹೇಳಿದ್ರು. ಆಗ ಮಗನಿಗೆ ನಿಮ್ಮ ಮನೆ ಸೀಟ್ ಕೆಡ್ಸಾಗಿಲ್ಲ ಅವರು. ಮಾರ್ಕೆಟ್ ಕಮಿಟಿ ಕೆಡ್ಸಿ 2 ಮಂದಿ ಕೆಡ್ಸಿದ್ರು, ಚಲೋ ಮೊತ್ತದಲ್ಲಿ ಕೆಡ್ಸಿದ್ರು. ಅದಕ್ಕೆ ಸಿದ್ದು ಬಾಕಿ ಏನ್ ಸಾದಾ ತಿಳಿಬೇಡ್ರಿ, ಶಿವರಾಜ್ ಏನ್ ಸಾದಾ ತಿಳಿಬೇಡ್ರಿ. ಆ ಶಿವರಾಜ್ ಅಣ್ಣ ನೀವು ಅವ್ರ ಬಲೆ ಮಾಡಿದ್ರೆ ಕೂತಿದ್ದು ಎಲ್ಲ ಅವ್ರದ್ದು ಏನ್ ಮಾಡ್ತಾರೆ ಏನಿಲ್ಲ ನಿಮ್ಗೆಲ್ಲ ಅಂತ ಗೊತ್ತದ. ಇಲೆಕ್ಷನ್ದಾಗ ಏನ್ ಮಾಡ್ತಾರೆ ಏನ್ ಮಾಡಲ್ಲ. ಸಲಗರ್ ಅಂತ ದೊಡ್ಡ ಊರಿಗೆ ಸೀಟ್ ಕೊಟ್ಟಿಲ್ಲ, ಧ್ಯಾನದಾಗ ತೋರಿ ಕೊಟ್ರೆ ನಿಮ್ ಊರಿಗೆ ಸೀಟ್. ಸಲಗರ್ ಅಂತ ದೊಡ್ಡ ಊರಿಗೆ ಸೀಟ್ ಕೊಡ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಶಿವರಾಜ್ ಅಣ್ಣ ಟಿಕೆಟ್ ಕೊಡ್ತು. ನಾ ಹನ್ನೂರ್ದಾಗ ಹುಟ್ಟಿ ದೊಡ್ಡವಾಗಿದೆ. ನಾ ಹನ್ನೂರ್ದಾಗ ದಂಡಿಗಿದ್ದು ಅವನಿಗೆ 700 ಲೀಡ್ ಕೊಟ್ರಿ. ಎಷ್ಟು ಕೊಟ್ರಿ? ಎಷ್ಟು? 750 ಲೀಡ್ ಕೊಟ್ರಿ. ಈಗ ಹನ್ನೂರ್ದಾಗ ಹುಟ್ಟಿ ದೊಡ್ಡವ ಬೆಳೆದವನಿಗೆ 750 ಕೊಟ್ರಿ. ಸಲಗರ್ದಾಗ ಹುಟ್ಟಿದೊಂಡು ಎಷ್ಟು ಕೊಡೋರು? ನಾ ತಪ್ಪು ಮಾತಾಡುತ್ತಿದ್ದೇನು? ನನಗೆ 750 ಕೊಟ್ಟಿಗೆ ಕೊಡ್ಲಿಕ್ಕೆ ಖರೀದಿಲ್ಲ. ನನಗೆ 750 ಕೊಟ್ಟರೆ ನನಗೆ ಶಿವರಾಜ್ ಹೆಚ್ಚಿಗೆ ಕೊಡ್ಬೇಕೇನು ಕಮ್ಮಿ ಕೊಡ್ಬೇಕು? ಹೆಚ್ಚಿಗೆ ಕೊಡ್ಬೇಕು. ಶಿವರಾಜ್ ಒಬ್ಬನಿಗೆ ಕೊಡೋರು, ಸಿದ್ದೂರು ಕೊಡೋರು.
ಎರಡೂ ಕೊಡ್ಬೇಕಾಗ್ತದ. ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ತಾ, ಯಾರು ಕೆಲಸ ಮಾಡ್ಯಾರ, ಯಾರು ದುಡ್ದಾರ, ಯಾರು ಮಾಡ್ಲುತ್ತಾರ ಅವ್ರು ಬೆನ್ನಿಗೆ ನಿಂದ್ರಿ. ನಮ್ಮ ಆನಂದ್ ಬುಕ್ಕಾನವರು ಹೇಳಿದ್ರು, ಮಹೇಶ್ ಅಣ್ಣ ಹೇಳಿದ್ರು, ಬಸ್ ಸ್ಟ್ಯಾಂಡ್ ಮಾಡುತ್ತಾರ ಅಕ್ಕಲ್ಕೋಟ್. ಈಗ ಸದ್ಯ ಅಕ್ಕಲ್ಕೋಟ್ ಊರಾಗ ಕೂನೆ ಶಗರ ನೀವು ನೋಡ್ರಿ, ಎಲ್ಲ ಹೋದಲ್ಲಿ ಗಾಡಿಗಳು ಬಿದ್ದಾವ, ರಸ್ತೆಗಳು ಹಡ್ಡಾಗ, ಪೈಪ್ಲೈನ್ ನಡೆದಾವ, ಗಟರ್ ನಡೆದಾವ. ಸ್ವಾಮಿ ಸಮರ್ಥನ ಊರಿಗೆ ಬದಲಿಸ್ಲತ್ತದ. ಇನ್ನ 2 ವರ್ಷ ನೋಡ್ರಿ, ಈಗ ಬಂದಾವ ಅಕ್ಕಲ್ಕೋಟ್ 2 ವರ್ಷ ಗೊತ್ತಿಡ. ನೀವು ಇಟ್ಟೆಲ್ಲ ಅಲ್ಲೂ ಓದ್ತೀರಿ, ನೀವೆಲ್ಲ ಹೇಗಾರ ಮಂದಿ ಅಂದಿರಿ. ನೀವು ಈ ಜಯಶೇಖರ್ ಗೌಡ್ರ, ಅಶೋಕ್ ಗೌಡ್ರ, ನೀವು ನಮ್ಮ ತಂದೆಯವ್ರ ನೋಡಿ, ಕಾಕ ಸುಭಾಷ್ ಕಾಕ, माझ्या वडिलांसोबत ನಮ್ಮ ತಂದೆಯವ್ರ ನೋಡಿ ಕೆಲಸ ಮಾಡಿದ್ರಿ. ಬಾಬುವಣ್ಣ ತಳ್ಕೊತಾರಲ್ಲ, ಬಾಬುವಣ್ಣ ನಮ್ ಸರ್ ನೋಡಿ ಕೆಲಸ ಮಾಡಿರಿ, ನಮ್ಮ ಅಪ್ಪನ ನೋಡಿ ಕೆಲಸ ಮಾಡಿರಿ. ನೀವ್ ಒಂದಿನ ತಮ್ಮ ನಿಮ್ ಸರ್ ನೋಡಿ ಕೆಲಸ ಮಾಡಿದೇವ್, ಎಲ್ಲ ಮಾಡಿದೇವ್, ಎಲ್ಲ ಆಯ್ತು. ಬಾಕಿ ಜಗದೆಲ್ಲ ಚಲೋ ಮಾಡಿರಿ. ಸಲಗರ್ದ್ವಿ, ಸಲಗರ್ ಹಿಡಿದು ಮಂದಿಗೆ ಹೋಗ ಹಾದಿ ಚಲೋ ಮಾಡಿದ್ವಿ. ತಮ್ಮ ಇಟ್ಟೆಲ್ಲ ಆಗ್ಯದ. ಅಕ್ಕಲ್ಕೋಟ್ ಸಲಗರ ನಿಂದ ಕಡ ಮುಚ್ಚಿದನು, ಹಾದಿ ಕಾಸಾಗ್ಯದನು. ಮನುಷ್ಯನ ಬಂದ್ರೆ ಬಂದಿಲ್ಲ. अक्कलकोट सलगर रोड हंगे उळदिಲ್ಲ. गडकरी साहेब केंद्रीय मंत्री 25 कोटी रुपये मंजूर ಮಾಡ್ಯಾರ. ಟೆಂಡರ್ ಆಗ್ಯದ. ಈ ಫಕ್ತ ಆಚಾರ ಸಂಹಿತೆ ಕೆಲಸ ಮಾಡೋ ಬರಲ್ಗದ. ಆಚಾರ ಸಂಹಿತೆ ಮುಗಿದು 4 ದಿನದಾಗ ಇದು ಯುದ್ಧದ ಅಕ್ಕಲ್ಕೋಟ್ ನಂದು ಸಲಗರ್ ರೋಡ್ ಅದಿಲ್ಲ, ಇದು ಯುದ್ಧ ರೋಡ್ ಪೇಕ್ಷ ಡಬಲ್ ರೋಡ್ ಆಗಿ ಇದು ಅಕ್ಕಲ್ಕೋಟ್ ಸಲಗರ್ ರೋಡ್ ಹೊಸ ರೋಡ್ ಕೇಂದ್ರೀಯ ಮಂತ್ರಿ ಕಡೆ ಗಡ್ಕರಿ ಸಾಹೇಬ್ ಕಡೆ ತಂದು ಇದು ಮಾಡ್ಲಿಕ್ಕೆ ನೀವು ಕಾಳಜಿ ಮಾಡಬೇಡಿ. 17 ವರ್ಷ ಮಂತ್ರಿ ಆಮದಾರ್ ಇದ್ರಿ, ಮಂತ್ರಿ ಇದ್ರಿ. ಒಂದರ ಘಟನಾ ಹೇಳ್ರಿ, ಕೇಂದ್ರ ಶಾಸನ ಕಡೆ ಅಂತದ್ದು 25 ಕೋಟಿ ರೂಪಾಯಿ ನಾ 25 ಕೋಟಿ ಅಲ್ಲಿರ್ತದೆ, ನೀವು 5 ಕೋಟಿ ತಂದಿರ್ತೀರಿ, 2 ಕೋಟಿ ತಂದಿರ್ತೀರಿ. ಅರೆ ನೀವು ಮಂತ್ರಿ ಇದ್ರಿ, ಆಳ ತರಲಿಲ್ಲ. ಈಗ ಏನ್ ಭಾಷಣ ಮಾಡುತ್ತೀರಿ? ಏಕನಾಥ್ ಶಿಂದೆ ಲಾಡ್ಕಿ ಬಹಣಿ ಯೋಜನಾ ಶುರು ಮಾಡೋದು. ಅರೆ ಏಕನಾಥ್ ಶಿಂದೆ ನಮ್ದು ಮೇಲೆ ಎತ್ತಾರ. ನಾ ಅಂತ ವಿರೋಧಿ ಪಾರ್ಟಿ ಇದ್ದಿಲ್ಲ, ಸಹಯೋಗಿ ಪಾರ್ಟಿ ನಮ್ದು ನೇತಾರ. ಹ್ಯಾಂಗ್ ಫಡ್ನವೀಸ್ ಸಾಹೇಬ್ ನಮ್ ನೇತಾರ, ಹಂಗ ಶಿಂದೆ ಸಾಹೇಬ್ ನೇತಾರ. ಚಲೋ ಚಲೋ ಸುಮಾರು ಅನ್ಬೇಕಂತದ. ನಿಮ್ಮ ವಿಡಿಯೋಗಳು ಇದು ಲಾಡ್ಕಿ ಬಹಣಿ ಯೋಜನಾ ಇದು ಬಂದಾಗದ ನೀವೇ ಅಂದಿರಿ ಇಲೆಕ್ಷನ್ದಾಗ. ಲಾಡ್ಕಿ ಬಹಣಿ ಯೋಜನಾ ಇದು ಇಲೆಕ್ಷನ್ ಆಗ ಬಂದಾಗದ. ಆನಂದ್ ಯಾರು ಭಾಷಣ ಮಾಡಿದಾಗ ಆಳಾಗ ಇದು 1,500 ರೂಪಾಯಿ ಉಂಡಾಡಿ ಸಾಲಲ್ಲ, ಇದು ನೀವು ಅಂದಿರಿ ಭಾಷಣದಾಗ, ನಾ ಅಂದಿಲ್ಲ. ಈಗ ಏನು ಭಾಷಣ ಮಾಡ್ತೀರಿ? ಲಾಡ್ಕಿ ಬಹಣಿ ಯೋಜನಾ ಹಾಗೆ ಜೋಕರಿ ನಾಚ್ರಿ, ಮ್ಯಾಲ ದೌರಿಗರಿ ನಾಚ್ರಿ. ಚಲೋ ನಿಮ್ ಕೈಲಿ ಯಾರು ಭೀ ಮಾಡೋದಾಗಿಲ್ಲ. ಇಲೆಕ್ಷನ್ದಾಗ ನೀವು ಕಾಂಗ್ರೆಸ್ದಾಗಿದ್ರಿ, ಈಗ ಇಲ್ಲಿ ಬಂದು ಸಚಿನ್ ಕಲ್ಯಾಣ್ ಶೆಟ್ಟಿ ಏನ್ ರಾತ್ರಿ ಹಗಲ ದುಡಿದು ಈ ತಾಲೂಕಾ ಸರಿಯಾಗಿ ನಿಧಿ ತಗೊಳ್ಳೋ ಪ್ರಯತ್ನ ಮಾಡ್ದ. ಅದು ಎಲ್ಲ ಎಲ್ಲಿ ನೋವು ತಂದಿದ್ದು. ಹಾಗೆ ನೀವು ಎಲ್ಲಿದ್ರಿ ಹಾಳಾಗ? ನಿಮ್ ಅತ್ತಾಪತ್ತಾಗ ಇತ್ತೇನು? ಇವು ಸ್ವಾರ್ಥಿ ಮಂದದ 2000 ಕೊಡಿಸ್ಕೆ ಭಾಜಪದಾಗ ಹೋತಾರ ನಡೀತು. ಭಾಜಪದವ್ರು ತೊಳಿಲ್ಲ, ಮತ್ತೆ ಕಾಂಗ್ರೆಸ್ದಾಗ ಹೋದ್ರು. ಕಾಂಗ್ರೆಸ್ ಎರಡು ಚಿತ್ ಪಟ್ಟ ಐತಿ ವಿಧಾನಸಭಾದಾಗ, ಎಲ್ಲಿ ಕಾಣಿಸ್ಲಿಲ್ಲ. ಮತ್ತೆ ಭಾಜಪ ಸತ್ತ ಬತ್ತು. ಈಗ ಏನ್ ಮಾಡ್ಬೇಕು? ರಾಷ್ಟ್ರವಾದಿ ಕಡೆ ರಾಷ್ಟ್ರವಾದಿ ಅಜಿತ್ ಹಾಳಾಗಿ ತೊಳಿಲಿ. ಏನ್ ಮಾಡ್ಬೇಕು? ಶಿವಸೇನಾ ಭಾಳ ಇವ್ರು ಬಟ್ ಹಿಡಿದು ಶಿವಸೇನಾ ಅನ್ಬೇಡ್ರಪ್ಪ. ಶಿವಸೇನಾ ನಮ್ ಶತ್ರು ಇಲ್ಲ, ನಾವು ಸಹಯೋಗಿ ಪಕ್ಷ. ಇವ್ರು ಮತ್ತೆ ಅಂದ್ರೆ ಶಿವಸೇನಾ ಬಿಟ್ಟು ಮತ್ತೆ ಯಾವ ಪಕ್ಷ ಗೊತ್ತಾಗ ಪತ್ತಾ ಇಲ್ಲ. ಇಂಥ ಮಂದಿದ್ ವಿಚಾರ ಮಾಡಬೇಡ್ರಿ. ನೋಡ್ರಿ, ಇಡೀ 9 ಜಿಲ್ಲಾ ಪರಿಷತ್ ಸದ್ಯ ನಮ್ಮ ವಿಧಾನಸಭಾದಾಗ 9 ಜಿಲ್ಲಾ ಪರಿಷತ್ 9 ಜಿಲ್ಲಾ ಪರಿಷತ್ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆ ಮೇಲೆ ಲಡಾಸ್ಲತ್ತಾಗ. ನಾವು ವಿಕಾಸ್ ಕೆಲಸ ಮಾಡಿದೆವು, ನಮ್ ನೇತಾ ಮೇಲೆ ವಿಶ್ವಾಸ ಅದ, ಈ ಜನತಾ ಮೇಲೆ ವಿಶ್ವಾಸ ಅದ. ಎಲ್ಲ ಭಾಜಪ ಲಡಾಸ್ಲತ್ತಿದ್ವು. ನೀವು ಜೋರ್ದಾಗ ಭಾಜಪ ಇದು ಕಾಂಗ್ರೆಸ್ ಶಿವಸೇನಾ ಯುತಿ, ಸಲಗರ್ದಾಗ ಕಾಂಗ್ರೆಸ್ ಶಿವಸೇನಾ ಯುತಿ, ವಾಗ್ದಾಗ ಹೋದ್ರಿ ಇಲ್ಲ ಕಾಂಗ್ರೆಸ್ ಬೇರೆ ಶಿವಸೇನಾ ಬೇರೆ. ಎಷ್ಟು ಸ್ವಾರ್ಥ! ಯಾನ್ ಯುತಿ ಮಾಡೋದ್ರ ಪದ್ಧತಿ ಮಾಡೋದ ತಾಲೂಕಾರಿ ಮಾಡ್ರಿ. 4 ಜಾಗ ಇವ್ರತ್ತ, 1 ಜಾಗ ರಾಷ್ಟ್ರವಾದಿ ಐತ, 1 ಜಾಗ ಕಾಂಗ್ರೆಸ್ ಐತಿ. ಶಿವಸೇನಾ ಕಾಂಗ್ರೆಸ್ ಯುತಿ ಎಂದಕ್ಕೆ ಕೇಳಿರಿ? ಈ ಹೊಟ್ಟಿ ಕಿಚ್ಚಿಂದಾಗ ಸ್ವಾರ್ಥಿಗ ಇವ್ರು ಒಂದೇ ಸಚಿನ್ ಕಲ್ಯಾಣ್ ಶೆಟ್ಟಿಗೆ ಹ್ಯಾಂಗ್ ನಿಂದಿರಿಸ್ಬೇಕು, ಹ್ಯಾಂಗ್ ಮುಂದೆ ಹೋಗ್ಬಿಡ್ಬಾರ್ದು. ನಿಮ್ ಕೈ ಆಗದ, ನಿಮ್ ಕೈ ಆಗದ್ರೆ ಅವ್ರ ಕೈ ಆಗದ, ಇದು ನಿಮ್ ಕೈ ಆಗದ, ಇದು ಸೋಮೇಶ್ವರ್ ಕೈ ಆಗದ, ಹನುಮಂತ ಅವ್ರ ಕೈ ಆಗದ. ಇವ್ರ ಕೈಲಿ ಎಟ್ ಬಿ ಮಾಡಿದ್ರೆ ಆಗದ. ನಿಮ್ಮೆಲ್ಲಾ ಸಲಗರ್ ಊರ್ದವ್ರಿಗೆ ನಾ ಹೇಳ್ತೀನಿ, ಶಿವರಾಜಣ್ಣ ಈ ಊರಾಗ ಹುಟ್ಟಿದ್ ದೊಡ್ಡದು, ನಿಮ್ ಜೋಡಿ ಬೆಳೆದಾಗ ಮಹೇಶಣ್ಣ ಹೇಳಿದ್ರು, ಕೈ ಹಾರಕ ಮನುಷ್ಯ ಅದ. ಆಯುಷ್ಯದಾಗ ಯಾರು ಗಳಿಸಿದಾಗ ಮಂದಿ ಮನುಷ್ಯನೇ ಗಳಿಸ್ಯಾರ. ಆ ಥೋಡಿ ಬಾಯಿ ಪಟ್ಕಾದ ಯಾವಾಗ ಸಿಟ್ಟಿ ಬಂದು ಯಾವಾಗ ಮಾಡ್ತಾರೆ, ಮನುಷ್ಯ ಸ್ವಚ್ಛ.
ಈಗ ಏನಾದ್ರೆ ಮನೆ ಇರ್ತಾರೆ ಘಾಟಿ ಇರ್ತಾವ, ನಮ್ಮ ಮನ್ಯಾಗ ಒಬ್ಬರು ಇರ್ತಾರೆ, ನಿಮ್ಮ ಮನ್ಯಾಗ ಒಬ್ಬರು ಇರ್ತಾರೆ. पण ಎಷ್ಟು ಬಾಯಿ ಪಟ್ಕೊಳ್ಳೋದ ಅಟ್ಟೆ ಮನಸ್ಸು ಚಲೋ ಅದ. ಅದು 3 ತಿಂಗಳು 2 ತಿಂಗಳ ಮಂದಿಗೆ ಶೀತ ದಿವಸ ಕೊಡ್ತಾರೆ. ಇದು ಯಾರು ಮಾಡ್ತಾರೆ? ತಮ್ಮ ತಂದೆ ಪಕ್ಷ ನಾವು ಈಗ ಬಿಡ್ರಿ ಅವ್ರು ನೋಡಿ ಇದ್ರು, ಅವ್ರು ನೋಡಿ ಇದ್ರು ಬಿ ವರ್ಷಿಗೊಮ್ಮೆ ನಾನು ಶೀತ ಲಕ್ಷ ಬಿಡ್ತಿದ್ವಿ. ಈಗ ನಾವು ಜೋಡಿ ಇದ್ದು ಅಂದ್ರೆ ಮಂದಿ ಸಲಕ್ ಠೀಕದ್ರಿ ದುಡಿಯೋದು ಮಾಡೋದು. ದಿನ ಹೊಲದಾಗೆ ಶೀತ ತಿನ್ಸೋದು, ಹೊಲಾನೇ ಶೀತನಿಗೆ ಅಂದ್ರೆ ಎಂತ ದೊಡ್ಡ ಮನುಷ್ಯರು ಕಾರ್ಯಕರ್ತಾರ, ಚಲೋ ಅವ್ರ, ನಿಮ್ ಊರ್ದವ್ರ. ಅದಕ್ಕೆ ಎಲ್ಲಾರಿಗೂ ವಿನಂತಿ ಮಾಡ್ತಾರೆ, ಶಿವರಾಯ ಒಂದೇ ಸಲಗಾಗ ಸೀಟ್ ಅದ, ಆ ಸೀಟ್ ಧಕ್ಕಿ ಹತ್ತು ಸಲಗರ. ಇವತ್ತಿನ ತಾನೀಗ ಒಂದಿನ ಬೇಕಿಲ್ಲ ಸಲಗರ ಸೀಟ್ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿಗೆ ಇಲ್ಲ ಅಂತ ಹೇಳಿ. ಅದಕ್ಕೆ ಈ ಊರ್ದು ನಿಮ್ದು ಸಲಗರ ಊರ್ದ ಪರಂಪರೆ ಕಾಯಂ ಇಡ್ಬೇಕಾದ್ರೆ ಶಿವರಾಜ ಅಣ್ಣ ದೊಡ್ಡ ಬಹುಮತ ಕೊಡ್ಬೇಕಾಗ್ತದ. ಶಿವರಾಜ ಅಣ್ಣ ಬಹುಮತ ಕೂಡ 5-50 ಕಮ್ಮಿ ಬಿದ್ದು ಸತ್ತುಗ. ಅಂದ್ರೆ ನಮ್ಗ ಬಿ ಹಿಂಗ ಅನ್ಸತ್ತು, ಬಾಬಾ ಈ ಊರು ದುಜಾಭಾವ ಮಾಡ್ತಾರ. ನೋಡಾಳೆ ನುಸ್ತ ಊರದೇ ನೋಡಿದ್ರು ಅವ್ನ ಜೋಡಿಗೆ ಇದ್ದೊಂದು ಮನುಷ್ಯನ್ ನೋಡಿಲ್ ಹಿಂಗ ಅನ್ಸ್ಬಿಡ್ಬೇಡ್ರಿ. ಶಿವರಾಜ ಅಣ್ಣ ಹ್ಯಾಂಗ್ ಊರ್ದವನ ಅಟ್ಟೆ ದುಡ್ದು ಸಿದ್ದರಾಮ ಬಾಕಿ ನಿಮ್ ಸೇವಾ ಮಾಡೋರ. ಒಂದ್ ದೊಡ್ಡಪಡಿಸ ಕಾರ್ಯಕರ್ತಾನ, ಓಡಾಡ ಕಾರ್ಯಕರ್ತಾನ, ಈ ರಾಜ್ಯದ ಮುಖ್ಯಮಂತ್ರಿ, ಈ ದೇಶದ पंतप्रधान, ಈ ಜಿಲ್ಲಾದ ಪಾಲಕ ಮಂತ್ರಿ, ನಾ ಆಮದಾರ್ ಹಿಂಗ್ ಲೈನ್ ಹಚ್ಚಿ ದಿಲ್ಲಿ ಹಿಡಿದು ಗೆಲ್ಲಿ ತಾನ ಭಾರತೀಯ ಜನತಾ ಪಾರ್ಟಿ ಸತ್ತಾ ಅದ. ಇವ್ರದ್ದು ಅತಾಪತ ಇಲ್ಲ. ಎಲ್ಲಿ ಇವ್ರು ಶಿವಸೇನದಾಗ ಹೋಗಿ 1 ವರ್ಷ ಆಯ್ತು, 1 ರೂಪಾಯಿ ನಿಧಿ ಇಲ್ಲ, 1 ರೂಪಾಯಿ. ಮತ್ ನಿಮ್ದು ಐತೇನು? ಯಾನಾಗಲಿ ಬಂದು ಬಿದ್ದು ಹೋಟ್ಲ್ ಚಾಲು ಮಾಡ್ಬೇಕಂದ್ರಿ ಅದು ಬಿ ಆಗಲ್ಲ, ಆಗೋದಿಲ್ಲ. ಅಲ್ಲಿ ಪ್ಯೂರ್ ವೆಜ್ ನಡೆಸೋ ಸದ್ಯತೆ ನಡೆದ ನೋಡ್ರಿ. ಇವ್ರದ್ದು ಯಾನಾಗ ಬಂದು ಬಿದ್ದು ದಂಧೆಗಳು ಶುರು ಮಾಡ್ಬೇಕಂದು ಅದು ಬಿ ಸಚಿನ್ ಕಲ್ಯಾಣ್ ಶೆಟ್ಟಿ ಆಗ್ಬಿಡಲ್ಗೇನ. ಯಾನಾಗ ನಿಧಿ ತರಬೇಕಂದ್ರ ಅಲ್ಲಿ ಫಡ್ನವೀಸ್ ಸಾಹೇಬ್ರ ನುಸ್ತ ಸಚಿನ್ ಅಂತಾರೆ, ಪಾಲಕ ಮಂತ್ರಿ ಹೋದ್ರೆ ಸಚಿನ್ ಕಲ್ಯಾಣ್ ಶೆಟ್ಟಿ ಅಂತಾರೆ. ಇವ್ರು ಬಂದ್ರೆ ಅದಕ್ಕೆ ಬಾಬಾ ಇಲ್ಲಿ ಕಾಂಗ್ರೆಸ್ದಾಗ ಇದ್ದು ಎಲ್ಲಾನೇ ಮುಳುಗುಲ್ಗತ್ತದ. ಇವ್ರ ಹೆಸರು ಉಳಿಯಲ್ಗದ, ಇವ್ರು ಉಳಿಯಲ್ಗದ. ಎಲ್ಲರೇ ಸ್ವತಃ ಬದುಕಬೇಕು, ನಾವು ಉಳಿಬೇಕು. ಸ್ವಾರ್ಥಿಗಾಗಿ ಶಿವಸೇನಾದ ಬಂದಾಗ ಯಾರು ಶಿವಸೇನಾದು ಇವ್ರು ಖರೆ ಇಲ್ಲ. ಶಿವಸೇನಾ ಪಕ್ಷ ಅವ್ರ ತತ್ವ ಇವ್ರದ್ದು ಯಾರು ಸಂಬಂಧ. ಅದಕ್ಕೆ ಇಂಥ ಕೆಲಸ ಮಾಡೋ ಮಂದಿಗೆ ಸಾವಧಿಗಿರಿ. ಕಬ್ಬಿನ ಬಿಲ್ ಬೀಳ್ಲಿಕ್ ಹೋದ್ರ ಹೊರಗೋಳು ನಾವು, ದುಡಿಯೋರು ನಾವು, ಹೈರಾಣ ಆಗೋರು ನಾವು. ಒಕ್ಕಲ್ಗೇನ ಪರಿಸ್ಥಿತಿ ನಿಮ್ಗೆ ಗೊತ್ತದ ಏನದ. ಕಬ್ಬಿನ ಬಿಲ್ ಬೀಳ್ಬೇಕಾದ್ರೆ ಮಗನ ಕಡಿತ ತುಳಿತ ನಿಮ್ ಮನೆಗೆ ಬಂದಾರ ಕಬ್ಬು ಹೋಗ್ಲಿಕ್ಕೆ ಅಂದಾಗ ನಂದಿರಿ ಕೇಳ್ಕೊಂತವ್ರಿ ಅಂದಾರಿಲ್ಲ. ಯಾವನಿ ಒಕ್ಕಲಿಗೇನ್ ಚಿಂತಿಲ್ಲ, ಯಾವನಿ ರಸ್ತೆಗಳು ಚಿಂತಿಲ್ಲ, ವಿಕಾಸ ಕೆಲಸ ಚಿಂತಿಲ್ಲ, ಯಾನು ವಿಚಾರದಾಗ ಇಲ್ಲ. ಅಂತವ್ರು ವಿಚಾರ ಮಾಡೋರು ಏನ್ ಈ ದೇಶದಾಗ ಎಲ್ಲ ಕಡೆ ಕಾಣಿಸ್ಬಿಡ್ತದ ಪಾರ್ಟಿ. ನೋಡ್ರಿ ಮೊನ್ನೆ ನಗರ ಪಾಲಿಕೆ ಅದು, 3 ನಗರ ಪಾಲಿಕೆ ಅದು. ಒಂದು ಸುಮ್ ದುದ್ನಿ ಗೆದ್ದು ಬಂದ್ರೆ ಅಟ್ಟೆ ಉಳಿತಾರೆ. ಅಕ್ಕಲ್ಕೋಟೆ ಬೈಂದರ್ಯಾಗ ಅತಾಪತ್ತ ಉಳಿಲಿಲ್ಲ. ಈ ಮಹೇಶ್ ಅಣ್ಣ ಗೆದ್ದು ಬಂದ್ರು, ಸದ್ದಾಮ್ ಗೆದ್ದು ಬಂದ, ನಮ್ ಅವಿನಾಶ್ ಗೆದ್ದು ಬಂದ, ನಮ್ ನಾಗು ಕುಂಬಾರ್ ಗೆದ್ದು ಬಂದ. ಗೆದ್ದು ಬರೋದಂದ್ರೆ ಇವ್ರಿಗೆ ಸೀಟ್ ಸಿಗೋದು ಮುಷ್ಕಿಲ್ ಆಗಿತ್ತು. ಫಾರಂ ತುಂಬಿದ್ರು ಎಲ್ಲ ಸೀಟ್ ಪ್ರವಾಸ ಮಾಡ್ಲಿಕ್ಕೆ ಹೋದ್ರು. ಇವ್ರ ಜರ ಫಾರಂ ತುಂಬಿದ್ರು ಎಲ್ಲ ಸೀಟ್ ಗೆತ್ತೋದ್ರು. ಇವ್ರ ಜರ ಅಕ್ಕಲ್ಕೋಟ ಸೀಟ್ ಹಿಡ್ದಿರಿಲ್ಲ. ಬಾರಾಣೆ ಅಕ್ಕಲ್ಕೋಟ್ ಹಿಂಗೆ ಬಿಲ್ ಹೋಗೋದಾಗ್ತಿತ್ತು, ಇಲೆಕ್ಷನ್ ಆಗ್ತಿತ್ತು. ಇದು ಪರಿಸ್ಥಿತಿ ಇವ್ರ ಮೇಲೆ ಬಂದದ. ಅದಕ್ಕೆ ಶಾಣೆ ಆಗಿ ಸೋಲಾಪುರ ಮಹಾಪಾಲಿಕಾ ಇತ್ತು, 102 ಸೀಟ್ ಭಾಜಪ ಬಂತು. ಧನುಷ್ಯಬಾಣ ಎಷ್ಟು ಬಂತು? 4. ಇವ್ರು ಅಲ್ಲಿ ಪ್ರಚಾರಕ್ಕೆ ಇದಕ್ಕೆ ಸ್ಟಾರ್ ಪ್ರಚಾರಕ್ಕೆ ಎಷ್ಟು ಬಂತು? 4. ಅದು ಜಿಲ್ಲಾದಾಗ ಎಲ್ಲಿ ಕಾಣಿಸ್ತಾಗ, ದೇಶದಾಗ ಎಲ್ಲಿ ಕಾಣಿಸ್ತಾಗ, ರಾಜ್ಯದಾಗಿಲ್ಲ. ಅದಕ್ಕೆ ಇವ್ರದ್ದು ನದಿಗೆ ಹತ್ತಬೇಡ್ರಿ. ಕೆಲಸ ಮಾಡೋರು ದುಡಿಯೋರು ನದಿಗೆ ಹತ್ತರಿ. ಒಂದು ರೋಡ್ ನೀವು ನೋಡ್ರಿ, ಅಕ್ಕ ರೋಡ್ ಜೋರ್ಗೆ ಹೋಗಿ ರೋಡ್ ಚಲೋ, ಅಕ್ಕ ರೋಡ್ ಹನ್ನೂರ್ಗೆ ಹೋದ್ರಿ ರೋಡ್ ಚಲೋ, ಅಕ್ಕ ರೋಡ್ ವಾಗ್ದರಿಗೆ ಹೋಗಿ ರೋಡ್ ಚಲೋ, ಅಕ್ಕ ರೋಡ್ ಬೈಂದರಿಗೆ ಹೋಗಿ ಚಲೋ. ಒಂದು ಉಳಿದಿದ್ ಸಲಗರೆ ಇವ್ರ ಕೈಲಿ ಆಗೈತಿಲ್ಲ, ನನ್ನ ಕೈಲಿ ಆಯ್ತು. ಇಲೆಕ್ಷನ್ ಆಗಿ 4 ದಿನದಾಗ ರೋಡ್ ಶುರು ಮಾಡ್ತ. ನಿಮಗ್ ಮುಂದಿನ ಮಳೆಗಾಲ ಬರಾಕಿಂತ ಪೈಲ ಅಕ್ಕಲ್ಕೋಟ್ ಸಲಗರ್ 10 ಮಿನಿಟಿನಾಗ ಒಯ್ಯ ಜವಾಬ್ದಾರಿ ಈ ಸಚಿನ್ ಕಲ್ಯಾಣ್ ಶೆಟ್ಟಿ ಅದ. ಯಾರು ಬಿ ಕಾಳಜಿ ಮಾಡಬೇಡ್ರಿ. ಈ ಊರ್ದ ವಿಕಾಸ, ಈ ಭಾಗದ ವಿಕಾಸ ನಾ ಹ್ಯಾಂಗ್ ಮಾಡ್ಲಿಕತ್ತಿದ ಹಂಗೆ ಇವ್ರು 2 ಮಂದಿ ದುಡೋರಾರ, ಕೆಲಸ ಮಾಡೋರಾರ. ನಿಮ್ಗೆಲ್ಲರಿಗೂ ಇಷ್ಟೇ ವಿನಂತಿ ಮಾಡ್ತ, ಇವ್ರು ಬೆನ್ನಿ ಗುಳಿರಿ, ಆಶೀರ್ವಾದ ಕೊಡ್ರಿ. ಕೆಲಸ ಮಾಡ್ಲಿಕ್ಕ ದುಡ್ಲಿಕ್ಕ ನಾವೆಲ್ಲೇ ಕಮ್ಮಿ ಬೆಳಗೊಡಲ್ಲ. ಬರ 7 ತಾರೀಕಿಗೆ ಪತ್ ಹೊಂಡ್ಲುಕ್ ಸೋಮೇಶ್ವರ ಮಹಾರಾಜ್ದು ಹಣಮೆಂದವ್ರ ಕಾಲ್ ಬಿದ್ದು ಕಂಬಳ ಚಿನ್ನ ಬಟನ್ ಇಟ್ಟು ಹೋದ್ರಿ. ನುಸ್ತಾ ಪೇಟಿ ಹೊಡಿದ್ದು
ಪೇಟಿ ಹೊಡಿತಂದ್ರೆ ಈ ನವೀನ್ ಮಷನ್ ಆ ಕಡೆ ಬಂದು ನುಫ್ತಾ ಶಿವರಾಜ್ ಬಿಡಲ್ದಾಗ ಹೂ ಕಾಣಿಸ್ಬೇಕು, ನುಫ್ತಾ ಸಿದ್ದು ಬಾಗೇನ್ ಹೂ ಕಾಣಿಸ್ಬೇಕು. ಇಟ್ಟು ವಜ್ಜಿ ಮಾಡ್ರಿ ಮತ್ತದು ಅಂದ್ರೆ ನಾವು ದುಡ್ಯಾರಾಗಿ ಬಿ ಬಾಬಾ ಸಲಗರದವ್ರು ಯಾರು ವಜ್ಜದ ದಿನ ಹೊತ್ತು ಹೊಂಡ್ಲಿಕ್ಕೂ ಹೊತ್ತು ಹೊಂಡ ಸಲಗರೆ ನನ್ ಬರ್ಬೇಕು. ಇಟ್ಟು ವಜ್ಜಿ ನೀವು ಮಾಡ್ರಿ. ಇದು ಅಪೇಕ್ಷಾ ಬಳಗಾಸಿದ ವಿನಂತಿ ಮಾಡಿ